ನಾನೇನು ಮಾಡಬೇಡಿ ಪ್ಲೀಸ್. ನಾನೇನು ಏನು ಮಾಡಿದ್ದೀನಿ ನಿಮ್ಗೆ ಹೇಳಿ ಪ್ಲೀಸ್. ಕಾಲಿಗೆ ಬಿಡ್ತೀನಿ, ಬಿಟ್ಬಿಡಿ ನಮ್ಮನ್ನು ಪ್ಲೀಸ್. ನಮ್ಮ ಮನೇಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಅವ್ರು ಸತ್ತ ಕೊಳ್ಳಿಡಕ್ಕಿರೋ ನನ್ನ ಒಬ್ಬನೇ ಮಗ. ನಾನು ಏನೂ ಮಾಡಬೇಡಿ ಪ್ಲೀಸ್. ನನ್ನ ಗಾಡಿ ಬೇಕಾದ್ರೆ ತಗೊಂಡೋಗಿ, ನಾನು ನಡ್ಕೊಂಡೆ ಹೋಗ್ತೀನಿ. ಇದು ಯಾರಿಗೂ ಹೇಳಲ್ಲ ಪ್ಲೀಸ್. ನಮಸ್ಕಾರ ವೀಕ್ಷಕರೇ. ಅಲ್ಲಿ 3 ಜನ ವ್ಯಕ್ತಿಗಳಿದ್ರು. ಒಂದು ಡೈರಿ ಇತ್ತು, ಅದ್ರ ಮೇಲೆ ಕೋರ್ಟ್ ಡೈರಿ ಜಡ್ಜ್ಮೆಂಟ್ ಅಂತ ಬರ್ದಿತ್ತು. ಅದರ ಒಂದೊಂದು ಪುಟ ನೋಡ್ದಾಗ್ಲೂ ಒಬ್ಬೊಬ್ಬ ಅಪರಾಧಿಯ ಡೀಟೇಲ್ಸ್ ಇತ್ತು, ಅವನಿಗೆ ಕೊಟ್ಟ ಶಿಕ್ಷೆಯ ವಿವರ ಇತ್ತು. ಆದ್ರೆ ಯಾವ ನ್ಯಾಯಾಧೀಶನೂ ಇಂಥ ಒಂದು ಡೈರಿನ ಮೇಂಟೈನ್ ಮಾಡಲ್ಲ, ಕೊಡೋ ಶಿಕ್ಷೆ ಕೂಡ ಇಂಥದ್ದಾಗಿರಲ್ಲ. ಅಂದಮೇಲೆ ಅಲ್ಲಿ ನಡೆದಿದ್ದೆ ಅವರೆಲ್ಲ ಯಾರು, ಕೊಲೆ ಆದ ವ್ಯಕ್ತಿ ಯಾರು, ಕೊಲೆಗೆ ಕಾರಣ ಏನು, ಬನ್ನಿ ನೋಡೋಣ. ಇದೇನಿದು ಡೋರ್ ಓಪನ್ ಇದೆಯಲ್ಲ? ಬೆಲೆ ಬಾಳೋ ಲ್ಯಾಪ್ಟಾಪು ಕ್ಯಾಮ್ರಾ ಎಲ್ಲ ಹೊತ್ಕೊಂಡು ಹೋದ್ಬಿಟ್ಟು ಹೊಡೆದಾಕ ಹೋಗಿದ್ದಾರೆ. ಯಾವ ಸೀಮೆ ಕಳ್ರಿ ಇವರು? ಏನಮ್ಮ ಮನೆಯಲ್ಲಿ ಬೆಲೆ ಬಾಳೋ ಒಡವೆ, ದುಡ್ಡು, ಆಸ್ತಿ ಪತ್ರ ಏನಾದ್ರು ಕಳವಾಗಿದೆಯಾ? ಸರ್, ಕಬೋರ್ಡಲ್ಲಿ ಇಟ್ಟಿದ್ದು ಒಡವೆ ವಸ್ತ್ರ ಎಲ್ಲ ಹಾಗೇ ಇದೆ ಸರ್. ಮನೆ ಮಾತ್ರ ಈ ಥರ ಚಲಾಪಿಲಿ ಆಗಿದೆ. ಎಲ್ಲಿ ನಿಮ್ಮ ಹಸ್ಬೆಂಡು? ಮನೇಲಿ ಕಳ್ತನ ನಡೀತಿದೆ, ನಾವು ಬಂದಿದ್ದೀವಿ, ಅವ್ರು ಮಾತ್ರ ಮಿಸ್ಸಿಂಗ್. ನಿಜವಾಗ್ಲೂ ಮಿಸ್ಸಿಂಗ್ ಸರ್. ನನ್ನ ಹಸ್ಬೆಂಡ್ ಈ 4 ದಿನದಿಂದ ಮನೆಗೆ ಬಂದಿಲ್ಲ. 4 ದಿನದಿಂದ ನಿಮ್ಮ ಯಜಮಾನ್ರು ಮಿಸ್ಸಿಂಗ್, ಕಾಣ್ತಾ ಇಲ್ಲ. ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಇವತ್ತೊಂದಿನ ನೋಡಿ ನಾನೇ ಬಂದು ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೆ ಸರ್. ಅಷ್ಟರಲ್ಲಿ ಈ ಥರ. ನೋಡಿ ಮೇಡಮ್, ನೀವು ಟೆನ್ಷನ್ ಆಗಬೇಡಿ. ನಿಮ್ಮ ಯಜಮಾನರು ಪತ್ರಕರ್ತರು, ಕೆಲಸದ ಮೇಲೆ ಹೊರಗಡೆ ಎಲ್ಲ ಊರಿಗೆ ಹೋಗಿರ್ಬೋದಲ್ವಾ? ಇಲ್ಲ ಸರ್, ನನಗೆ ಯಾವತ್ತೂ ಹೇಳ್ದಿರೋ ಅವ್ರ ಮನೆಯಿಂದ ಓದೋರೇ ಅಲ್ಲ ಸರ್. ಈ 4 ದಿನ ಮುಂಚೆ ಒಂದು ಕಾಲ್ ಬಂದಿತ್ತು ಸರ್. ಇನ್ನೇನು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳ್ದೆ ಹೋದವರು ಬರಲೇ ಇಲ್ಲ ಸರ್. ಫೋನ್ ಮಾಡಿದ್ಯಾರು? ಗೊತ್ತಿಲ್ಲ ಸರ್, ನಾನು ಏನೂ ಕೇಳಿಲ್ಲ, ಅವರು ಏನೂ ಹೇಳಲಿಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ಕೇಳಬೇಕಿತ್ತು ಅಂತ ಅನಿಸ್ತಿದೆ ಸರ್. ನಂಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ನನ್ನ ಗಂಡು ನೋಡ್ಕೊಡಿ ಸರ್, ಪ್ಲೀಸ್. ಅಂದರೆ ನಿಮ್ಮ ಯಜಮಾನ್ರನ್ನ ನೀವು ಕೊನೆ ಸಲ ನೋಡಿದ್ದು ಅವ್ರು ಕಾಣೆ ಆದ ದಿನ, ಇವತ್ತಿಗೆ ಸರಿಯಾಗಿ 4 ದಿನ, ಕರೆಕ್ಟ್? ಹೌದು ಸರ್. ನಿಮ್ಮ ಯಜಮಾನ್ರು ಮನೆಯಿಂದ ಹೋಗುವಾಗ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಆರ್ಗ್ಯುಮೆಂಟ್ಸು ಅಥವಾ ಏನಾದರೂ ಜಗಳ, ಅನುಮಾನ ಬರುವಂಥ ವಿಷಯಗಳು ನಡೀತಾ? ಇಲ್ಲ ಸರ್, ಪ್ರತಿ ಸಲ ಅವ್ರು ಆರ್ಟಿಕಲ್ ಬರೀವಾಗ ಈ ಸಮಾಜ ಎಷ್ಟು ಹಾಳಾಗ್ತಿದೆ, ಈ ವ್ಯಕ್ತಿಗಳು ಎಂಥ ಕ್ರಿಮಿನಲ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಅವ್ರು ಯಾರ ಬಗ್ಗೆನೂ ಹೇಳಿಲ್ಲ ಸರ್. ಯಾಕೆ ಸರ್, ಅವತ್ತು ನಮ್ಮ ಯಜಮಾನ್ರು ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಸಾಯಂಕಾಲ ಅವ್ರಿಗೂ ನನಗೂ ಒಂದು ಸಣ್ಣ ಮಾತುಕತೆ ಆಗಿತ್ತು ಸರ್. ಕಾರಣ? ಅದು ಥ್ಯಾಂಕ್ ಯು. ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಹೌದಾ? ಯಾಕೆ? ಹೀಗೆ ಹೋಗ್ಬೇಕನ್ನಿಸ್ತಿದೆ. ಓ, ನಿಮ್ಮ ಅಪ್ಪ ಅಮ್ಮ ನೆನಪಾಗ್ತಿರ್ಬೋದು. ಸರಿ, ಹೋಗ್ಬಿಟ್ಟು ಬಾ, ನಂದೇನೂ ಅಭ್ಯಂತರ ಇಲ್ಲ. ಯಾವಾಗ ಹೋಗ್ತಿದ್ದೀನಿ ಅಂತ ಹೇಳು, ನಾನು ಟಿಕೆಟ್ ಬುಕ್ ಮಾಡಿಸ್ತೀನಿ. ಹಾ, ನಾಳೆ ಬೆಳಗ್ಗೆನೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಹೌದಾ? ಸರಿ, ಹೋಗ್ಬಾ. ಹೋಗ್ತೀನಿ ಅಷ್ಟೇ, ಮತ್ತೆ ಬರಲ್ಲ ಅನ್ಸುತ್ತೆ. ಏನಾಯ್ತು? ಬಿಡ್ರಿ, ಮತ್ತೆ ಇನ್ನೇನ್ರಿ? ಮದ್ವೆಗೆ 6 ತಿಂಗಳಾಯ್ತು. ಒಂದಿನಾದ್ರೂ ಹನಿಮೂನ್ಗೆ ಅಂತ ಎಲ್ಲರೂ ಕರ್ಕೊಂಡು ಹೋಗಿದ್ದೀರಾ? ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ. ನನ್ಗಂತೂ ಸಾಕಾಗ್ಬಿಟ್ಟಿದೆ. ನಂಗೆ ಈ ಮನೆ ಕೆಲಸದೋಳು ಅಂತ ಅನಿಸ್ತಾ ಇದೆ. ನಾನು ಹೋಗ್ತೀನಿ ಅಷ್ಟೇ. ನಾನು ನಿನ್ನ ಕಳಿಸೋದಿಲ್ಲ. ಯಾಕೆ ಕಳ್ಸಲ್ಲ? ಯಾಕಂದ್ರೆ ಇದು ನಿನ್ನ ಮನೆ, ನೀನು ಇಲ್ಲೇ ಇರಬೇಕು. ಯಾರಿಗೋಸ್ಕರ ಇರ್ಲಿ ಇಲ್ಲಿ? ನನಗೋಸ್ಕರ. ಆದ್ರೆ ನನಗೆ ಅಂತ ನಿಮ್ಮ ಹತ್ರ ಟೈಮೇ ಇಲ್ವಲ್ಲ. ಇನ್ಮೇಲೆ ಟೈಮ್ ಮಾಡ್ಕೊತೀನಿ. ಇಷ್ಟು ವರ್ಷ ನಾನು ಒಂಟಿಯಾಗಿ ಬೆಳೆದ್ಬಿಟ್ಟೆ, ಅದಕ್ಕೆ ಮೋಸ್ಟ್ಲಿ ನಿನ್ನ ಚಿಕ್ಕ ಪುಟ್ಟ ಆಸೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ಬಿಟ್ಟೆ ಅನಿಸುತ್ತೆ. ಆದರೆ ಇದ್ಮೇಲೆ ಆ ಥರ ಆಗಲ್ಲ. ಐ ಪ್ರಾಮಿಸ್ ಯು. ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ, ಅದನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಒಂದು ವಾರ ರಜೆ ಹಾಕ್ತೀನಿ, ಇಬ್ಬರು ಸುತ್ತಾಡ್ಕೊಂಡು ಬರೋಣ. ಓಕೆನಾ? ಹಲೋ, ಇವಾಗಲ್ಲ, ನಾಳೆ ಬರ್ತೀನಿ. ಸರಿ, ಇವಾಗಲೇ ಬರ್ತೀನಿ. ಮತ್ತೆಲ್ಲಿದ್ರೆ ಹೋಗ್ತಾ ಇದ್ದೀರಾ? ಹಾಫ್ ಆನ್ ಅವರ್ ಕೆಲಸ ಇದೆ, ಇಲ್ಲೊಬ್ಬರನ್ನ ಮೀಟ್ ಮಾಡ್ಬಿಟ್ಟು ಬರ್ತೀವಿ. ಮನೇಲಿ ಅಡುಗೆ ಮಾಡಕ್ಕೆ ಹೋಗಬೇಡ, ಹೊರಗಡೆ ಹೋಗಿ ಎಲ್ಲರೂ ಊಟ ಮಾಡೋಣ, ಸರಿನಾ? ಚಂದು,
ಹೋಗ್ಲೇಬೇಕಾ? ನಾಳೆ ಬೆಳಗ್ಗೆ ಹೋದ್ರೆ ಆಗಲ್ವಾ? ಚಿನ್ನು ಹೋಗಲೇಬೇಕು, ಅರ್ಜೆಂಟ್ ಕೆಲಸ ಇದೆ. ಸರಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಶೋರ್. ಬಾಯ್. ಅರ್ಧ ಗಂಟೆಗೆ ಬರ್ತೀನಿ ಅಂತ ಭರವಸೆ ಕೊಟ್ಟೋದವರು ಇನ್ನೂ ವಾಪಸ್ ಬರ್ಲೇ ಇಲ್ಲ ಸರ್. ಆಮೇಲೆ ಅವ್ರ ಊರವ್ರಿಗೆ, ಫ್ರೆಂಡ್ಸ್ಗೆ ಎಲ್ಲಾರ್ಗೂ ಕಾಲ್ ಮಾಡಿದೆ ಸರ್. ಅವ್ನ ಆಫೀಸ್ಗೆ ಹೋಗು ವಿಚಾರಿಸಿದೆ, ಬಟ್ ನೋ ಯೂತ್ ಸರ್. ಚಂದು ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ನೋಡಮ್ಮ, ನೀನೇನು ಚಿಂತೆ ಮಾಡ್ಬೇಡ, ಆದಷ್ಟು ಬೇಗ ನಿಮ್ಮ ಯಜಮಾನ ಕಂಡುಹಿಡ್ತೀನಿ. ರೀ ಆಂಜನಪ್ಪ, 4 ದಿನ ಹಿಂದೆ ಚಂದನ್ ಪಾಟೀಲ್ ಅವ್ರ ಫೋನ್ ರೆಕಾರ್ಡ್ಸ್ನ ತೆಗೆಸಿ ಯಾರು ಫೋನ್ ಕಾಲ್ ಮಾಡಿ ಅವ್ರ ಮನೆಯಿಂದ ಆಚೆ ಹೋದ್ರು ಡೀಟೇಲ್ಸ್ ಗೊತ್ತಾಗುತ್ತೆ. ಎಸ್ ಸರ್. ಸರ್, ನೀವು ಹೇಳ್ದಾಗೆ ಚಂದನ್ ಅವ್ರ ಮೊಬೈಲ್ ಕಾಲ್ ಡೀಟೇಲ್ಸ್ ತೊಗೊಂಬಂದಿದ್ದೀನಿ ಸರ್. ಸರ್, ಇದ್ರ ಪ್ರಕಾರ ಚಂದನ್ ಅವ್ರ ಮೊಬೈಲ್ ನಂಬರ್ಗೆ ಕೊನೆಯದಾಗಿ ಕಾಲ್ ಬಂದಿರೋದು ಅನುಪಮ ಜಗದೀಶ್ ಅವರಿಂದ. ಹಾಗೆ ಅವ್ರ ಮನೆ ಹತ್ರನೇ ನಂಬರ್ ಸ್ವಿಚ್ ಆಫ್ ಆಗಿದೆ ಸರ್. ಹೌದು, ಚಂದನ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಬಗ್ಗೆ ಸೆನ್ಸೇಷನಲ್ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ಅನುಪಮ ಜಗದೀಶ್ ವಿರುದ್ಧ ನಿಂತಿದ್ದ ಕ್ಯಾಂಡಿಡೇಟ್ ಕೊಲೆ ಆಗಿದೆ. ಈ ಕೊಲೆಗೂ ಅನುಪಮ ಜಗದೀಶ್ಗೂ ಏನಾದ್ರು ಸಂಬಂಧ ಇದೆಯಾ? ನೋ ಮಿಸ್ಸಿಂಗ್. ಗಾಡಿ ತೆಗ್ರಿ. ಅನುಪಮ ಜಗದೀಶ್ ಅನ್ನೋ ಮಹಿಳೆ ಈ ಸಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದಿದ್ಲು. ತುಂಬಾ ಜೋರು ಜಗಳಗಂಟಿ ಅನ್ನೋ ಹೆಸರನ್ನ ಪಡ್ಕೊಂಡಿದ್ಲು. ಅವಳ ಗಂಡ ತುಂಬಾ ಸಾಧು ಸ್ವಭಾವದವನು. ಹೆಂಡತಿ ಎಲೆಕ್ಷನ್ ಅಲ್ಲಿ ನಿಂತಾಗ ಅವನೇ ಮನೆ ಮನೆಗೂ ಹೋಗಿ ವೋಟ್ ಕೇಳಿದ್ದ. ಇವತ್ತು ಅನುಪಮ ಗೆದ್ದಿರೋದು ಜನ ಅವಳ ಗಂಡನ ಮುಖ ನೋಡ್ಕೊಂಡು ವೋಟ್ ಹಾಕಿದ್ರಿಂದ ಅಂತ ಊರಲ್ಲಿ ಎಲ್ಲರೂ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈಗ ಒಬ್ಬ ಪತ್ರಕರ್ತ ಕಾಣೆ ಆಗಿರೋದ್ರ ಹಿಂದೆ ಅನುಪಮ ಕೈವಾಡ ಇದೆ ಅನ್ನೋದು ಪೊಲೀಸರ ಅನುಮಾನ. ಈ ಅನುಮಾನ ನಿಜಾನ? ಅನುಪಮ ಮೇಲೆ ಬಂದಿರೋ ಈ ಆರೋಪಕ್ಕೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೆ? ಬನ್ನಿ ನೋಡ್ರಿ. ನಮಸ್ತೆ ಮೇಡಮ್. ಓ ನಮಸ್ಕಾರ ಸರ್, ಬನ್ನಿ ದಯವಿಟ್ಟು ಕೂತ್ಕೊಳ್ಳಿ ಸರ್. ಏನು ಸರ್, ನೀವು ಇಲ್ಲಿವರೆಗೂ ಬಂದಿದ್ದು? ಕೆಲಸ ಇಲ್ಲದೆ ನಾವೆಲ್ಗೂ ಬರೋರಲ್ಲ ಅಂತ ನಿಮ್ಗೆ ಗೊತ್ತಲ್ಲ. ಹೇಳಿ ಸರ್, ಏನು ವಿಷಯ? ಮೇಡಮ್, ಈ 4 ದಿನದ ಹಿಂದೆ ನೀವು ಚಂದನ್ ಪಾಟೀಲ್ಗೆ ಕಾಲ್ ಮಾಡಿದ್ದ. ರಾಜಕಾರಣಿ ಸರ್, ದಿನ ಬೆಳಗಾದ್ರೆ 10 ಜನಕ್ಕೆ ಫೋನ್ ಮಾಡಬೇಕಾಗುತ್ತೆ, ಅವ್ರಿಗೂ ಮಾಡಿರಬಹುದು. ಮೇಡಮ್, 4 ದಿನದ ಹಿಂದೆ ನೀವು ಚಂದನ್ ಪಾಟೀಲ್ಗೆ ಕಾಲ್ ಮಾಡಿದ್ರ ಇಲ್ವಾ? ಅಷ್ಟು ಮಾತ್ರ ಹೇಳಿ. ಮಾಡಿದ್ದೆ ಸರ್. ಅದಕ್ಕೇನೀಗ? ಪ್ರಶ್ನೆ ಕೇಳೋ ಸ್ಥಾನದಲ್ಲಿ ನಾನಿರೋದು, ಉತ್ತರ ಕೊಡ್ಬೇಕಾದಷ್ಟೇ ನಿಮ್ ಕೆಲಸ. ಚಂದನ್ ಪಾಟೀಲ್ಗೆ ಯಾಕೆ ಕಾಲ್ ಮಾಡಿದ್ರಿ? ಯಾಕಂದ್ರೆ ನನ್ನ ಹೆಸರು ಅನುಪಮ ಜಗದೀಶ್ ಅಂತ. ಈ ಸಲದ ತಾಲೂಕ್ ಪಂಚಾಯತಿ ಎಲೆಕ್ಷನ್ನಿನ ಕ್ಯಾಂಡಿಡೇಟ್. ಗೊತ್ತು ತಾನೆ? ಚೆನ್ನಾಗೇ ಗೊತ್ತು. ಏನು ಬರೋಕೆ ಹೇಳಿದ್ದು? ನೀವು ನನ್ನ ವಿರುದ್ಧ ಬರ್ದಿರೋದನ್ನ ಓದಿದೆ. ಅದಕ್ಕೇನೀಗ? ಏನ್ರಿ ನೀವು ಎಷ್ಟು ಸುಲಭವಾಗಿ ಹೇಳ್ತೀರಾ ಅದಕ್ಕೇನೀಗ ಅಂತ? ನನ್ನ ಬಗ್ಗೆ ಏನು ಗೊತ್ತಿದೆ ಅಂತ ಈ ಥರ ಬರ್ದಿದ್ದೀರಾ ನೀವು? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಇಂಥ ಟೈಮಲ್ಲಿ ನೀವು ನನ್ನ ವಿರುದ್ಧ ಆರ್ಟಿಕಲ್ ಬರೆದು ಹಾಕಿದ್ರೆ ಯಾರೇ ನನ್ನನ್ನು ಎಲೆಕ್ಷನಲ್ಲಿ ಗೆಲ್ಲಿಸ್ತಾರೆ? ಹೆಣ್ಮಕ್ಳು ಬೆಳೆಯೋದನ್ನು ಕಂಡ್ರೆ ನಿಮ್ಮ ಗಂಡು ಜಾತಿಗೆ ಸಹಿಸೋಕ್ಕಾಗಲ್ಲ ಅನ್ಸುತ್ತಲ್ವಾ? ಹೌದು, ಎಷ್ಟು ತಿಂದಿರಾ ನನ್ನ ವಿರುದ್ಧ ಎಲೆಕ್ಷನ್ ನಿಂತವ್ರ ಹತ್ರ? ಓ, ಇವಾಗ ಬರ್ದಿರೋದು ಸಾಲದು ಅನ್ಸುತ್ತೆ. ನಾಳೆ ಅಡಿಷನಲ್ಲಿ ಇನ್ನೊಂದು ಆರ್ಟಿಕಲ್ ಬರೆದು ಹಾಕ್ತೀನಿ. ಬರೀ ನಿಮ್ಮ ಬಗ್ಗೆ ಮಾತ್ರ ಅಲ್ಲ, ಕೆಲವೊಂದು ಸತ್ಯ ಗೊತ್ತಾಗಿದೆ. ಇಡೀ ನಿಮ್ಮ ಖಾಂಡಾನ್ ಬಗ್ಗೆನೇ ಬರಿತೀನಿ, ನೋಡ್ತಾ ಇರಿ. ಇಡೀ ನಿಮ್ಮ ಫ್ಯಾಮಿಲಿನೇ ಬೀದಿಗೆ ತಂದು ನಿಲ್ಲಿಸ್ತೀನಿ. ಏಯ್, ನಾನೊಬ್ಬ ರಿಪೋರ್ಟ್ರು, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಎಗ್ರಾಡ್ತಿದ್ಯಾ? ನಮ್ಮ ಅಕ್ಕನ ಬಗ್ಗೆ ಇನ್ನೊಂದು ಅಕ್ಷರ ಬರೀ ಮಗನೆ, ನೆಕ್ಸ್ಟ್ ಸಾವೇ ಅಂತ ತಿಳ್ಕೊ. ಸಾಯಿಸೋ 1000 ಬೆದರಿಕೆಗಳನ್ನ ನೋಡಿದ್ದೀನಿ ನಾನು. ನನ್ನನ್ನು ನನ್ನ ಬರವಣಿಗೆನ ಯಾರು ಏನು ಮಾಡೋಕ್ಕಾಗಲ್ಲ. ನೀವತ್ತು ಅವ್ರನ್ನ ಫೋನ್ ಮಾಡಿ ಕರೆಸಿದ್ದು ಸಂಜೆ ಅಲ್ವಾ? ನಾನಾ? ಇಲ್ವಲ್ಲ ಸರ್. ಸರ್, ನಾನು ಅವತ್ತು ಬೆಳಗ್ಗೆ ಫೋನ್ ಮಾಡಿದ್ದೆ ಸರ್ ಅವ್ರಿಗೆ. ಫೋನ್ ಮಾಡಿ ಮನೆಗೆ ಬರೋಕ್ಕೆ ಹೇಳಿದೆ. ಮನೆಗೆ ಕರೆಸ್ಕೊಂಡು ಒಂದು ಸಲ ಮಾತಾಡಿದ ಮೇಲೆ ಆಮೇಲೆ ನಾನು ಅವ್ರ ಧ್ವನಿನೂ ಕೇಳಿಸ್ಕೊಂಡಿಲ್ಲ, ಅವ್ರ ಮುಖನೂ ನೋಡಿಲ್ಲ ಸರ್.
ಅವ್ರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಅವ್ರವ್ರು ಹೇಳೋದನ್ನ ಕೇಳಿಸ್ಕೊಂಡು ಗೊತ್ತಷ್ಟೇ ಸರ್ ನನಗೆ. ಅವ್ರ ಕಾಣೆ ಅದು ಸಂಜೆ ನಿಮ್ಮ ಸೆಲ್ ಫೋನಿಂದ ಅವ್ರ ಸೆಲ್ ಫೋನ್ಗೆ ಕಾಲ್ ಹೋಗಿದೆ. ಇಲ್ಲಿದೆ ಸಾಕ್ಷಿ, ಕಾಲ್ ರೆಕಾರ್ಡ್. ಇದು ಹೇಗೆ ಸಾಧ್ಯ ಸರ್? ಅಲ್ಲ, ನಾನಂತ ಅವತ್ತು ಸಾಯಂಕಾಲ ಅವ್ರಿಗೆ ಫೋನ್ ಮಾಡಿಲ್ಲ. ಅಕಸ್ಮಾತಾಗಿ ಏನಾದರೂ ಫೋನ್ ಡೈಲ್ ಆಗಿರ್ಬೋದಲ್ವಾ? ನನಗೆ ಹಾಗೆ ಅನಿಸ್ತಿಲ್ಲ ಮೇಡಮ್. ಅವತ್ತು ಸಂಜೆ ಕಾಲ್ ರೆಕಾರ್ಡ್ ಪ್ರಕಾರ ಹತ್ರ 1 ನಿಮಿಷ ನೀವಿಬ್ರು ಮಾತಾಡಿದ್ರಿ. ನೀವಿಬ್ರು ಮಾತಾಡಿದ ಮೇಲೆ ಚಂದನ್ ಪಾಟೀಲ್ ನಾನು ಯಾರನ್ನೋ ನೋಡ್ಕೊಂಬರ್ಬೇಕು ಅಂತ ಅವ್ರ ಮಿಸ್ಸಸ್ ಹತ್ರ ಹೇಳಿ ನಿಮ್ಮನ್ನು ನೋಡೋಕೆ ಅಂತಾನೆ ಮನೆ ಬಿಟ್ಟು ಹೊರಗೆ ಹೋಗಿರೋದು. ಅವತ್ತಿಂದ ಇವತ್ತವರೆಗೂ ಚಂದನ್ ಪಾಟೀಲ್ ಬಗ್ಗೆ ಯಾವ ಮಾಹಿತಿನೂ ಇಲ್ಲ, ನಾಪತ್ತೆ ಆಗಿದ್ದಾರೆ. ಸೊ ಅವ್ರು ನಾಪತ್ತೆ ಆಗಿರೋದಕ್ಕೆ ನಿಮ್ಮ ಕೈವಾಡ ಇದೆ ಅಂತ ನಮ್ಮ ಅನುಮಾನ. ಆ ಕಾರಣಕ್ಕೆ ನಿಮ್ಮ ಮನೆ ನಾವು ಸರ್ಚ್ ಮಾಡಬೇಕು. ಸರ್ಚಾ? ನಾನು ಅವಕಾಶ ಕೊಡಲ್ಲ ಸರ್. ನೋಡಿ, ಕಾನೂನಿನ ಬಗ್ಗೆ ನನಗೂ ಸ್ವಲ್ಪ ತಿಳುವಳಿಕೆ ಇದೆ. ಮನೆನ ಸರ್ಚ್ ಮಾಡೋದಕ್ಕೆ ವಾರೆಂಟ್ ತಗೊಂಡು ಬಂದಿದ್ದೀರಾ? ಆಂಜನಪ್ಪ ಮೇಡಮ್, ಕಾನೂನು ಬಗ್ಗೆ ನಿಮಗಿಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನೋಡಿ, ನನ್ನ ಮಾತು ಸ್ವಲ್ಪ ಹೊರಟು, ಆದರೆ ನನಗೂ ಮನುಷ್ಯತ್ವ ಅನ್ನೋದಿದೆ ಸರ್. ಅಲ್ಲ, ನನಗೆ ಆ ಮನುಷ್ಯನ ಮೇಲೆ ಏನು ದ್ವೇಷ ಇತ್ತು ಅಂತ ಹೇಳಿ ಮನೇಲಿ ತಂದು ಕೂಡ ಹಾಕೊಳ್ಳಿ ಹೇಳಿ. ನಾನು ಒಬ್ಬ ಸಂಸಾರಸ್ಥ ಹೆಣ್ಮಗಳು ಸರ್. ಜೊತೆಗೀಗ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಬೇರೆ. ಊರಲ್ಲಿ ನನ್ನ ಬಗ್ಗೆ ಒಂದು ಗೌರವ ಇದೆ ಸರ್. ಈ ಟೈಮಲ್ಲಿ ನನ್ನ ಮನೆ ಸರ್ಚ್ ಆದರೆ ಊರ ಜನರಿಗೆ ನನ್ನ ಬಗ್ಗೆ ಗೌರವ ಉಳಿಯುತ್ತೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮನೇನ ಸರ್ಚ್ ಮಾಡಿಸ್ಬೇಡಿ ಸರ್, ಪ್ಲೀಸ್. ಸರ್, ಎಲ್ಲ ಕಡೆ ಸರ್ಚ್ ಮಾಡಿದೆ, ಏನು ಕ್ಲೂ ಸಿಗಲಿಲ್ಲ ಸರ್. ಈಗಲಾದರೂ ಅರ್ಥ ಆಯ್ತಾ ಸರ್? ಚಂದನ್ ಪಾಟೀಲ್ ಅವ್ರು ನಾಪತ್ತೆ ಆಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಮತ್ತೆ ಮತ್ತೆ ಈ ಥರ ಬಂದು ತೊಂದರೆ ಕೊಡಬೇಡಿ ಸರ್, ಪ್ಲೀಸ್. ನೋಡಿ ಮೇಡಮ್, ತೊಂದರೆ ಕೊಡೋದು ನಮ್ಮ ಉದ್ದೇಶ ಅಲ್ಲ. ಆದರೆ ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಿದೆ ಅಂದಾಗ ನಾವು ಬರಲೇಬೇಕು, ನಿಮ್ಮಂಥವ್ರು ತೊಂದರೆ ಕೊಡಲೇಬೇಕು ಅಲ್ವಾ? ಅಯ್ಯೋ, ಈಗ ನೀವೇ ಇಡೀ ಮನೆ ಪೂರ್ತಿ ಹುಡುಕ್ಸಿದ್ರಲ್ಲ ಸರ್. ಚಂದನ್ ಪಾಟೀಲ್ ಸಿಕ್ರ ಅಥವಾ ಅವ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ? ಸಿಗುತ್ತೆ, ಸಿಗೋವರೆಗೂ ಬಿಡೋರಲ್ಲ ನಾವು. ಆಮೇಲೆ ಮೇಡಮ್, ಚುನಾವಣೆಯಲ್ಲಿ ನೀವೇ ಗೆಲ್ಲಬೇಕು ಅಂತ ನಿಮ್ಮ ಅಪೋಸಿಷನ್ ಕ್ಯಾಂಡಿಡೇಟ್ನ ಸಾಯಿಸಿದಿರ ಅನ್ನೋ ರೂಮರ್ಸ್ ಇದೆ. ಸೊ ಇನ್ನೊಂದು ಸಂದರ್ಭದಲ್ಲಿ ಖಂಡಿತ ನಿಮ್ಮನ್ನು ಭೇಟಿಯಾಗಿ ಆಗ್ತೀನಿ. ಪ್ಲೀಸ್, ಯಾವ್ಯಾವುದೋ ಕೇಸನ್ನು ನನಗೆ ತಗಲು ಹಾಕಿ ನಾನು ಮರ್ಯಾದೆ ಹಾಳು ಮಾಡಕ್ಕೆ ನೋಡಬೇಡಿ ನೀವು. ಈಗಲೇ CM ಸಾಹೇಬ್ರಿಗೆ ಫೋನ್ ಮಾಡಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಶಿವಲಿಂಗು, ಫೋನ್ ತೊಗೊಂಡು ಬರ ನಂದು. ಶಿವು, 1 ನಿಮಿಷ. ನೀನೇನಾದರೂ ತಪ್ಪು ಮಾಡಿದೀಯಾ? ಅಯ್ಯೋ ರೀ, ಮತ್ತೆ ಭಯ? ನೋಡು, ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಮ್ಮ ಜೀವ ಇರೋದೇ ಕಾನೂನಿಗೋಸ್ಕರ. ಸರ್, ನಾವು ಕಾನೂನಿಗೆ ತಲೆ ಬಾಗ್ತೀವಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಿಮಗೆ ಅಗತ್ಯ ಅನಿಸಿದಾಗ ಬನ್ನಿ, ಎನ್ಕ್ವೈರಿ ಮಾಡಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು, ಬರ್ತೀನಿ ಮೇಡಮ್. ಹಲೋ ಅಪ್ಪ, ತುಂಬ ಟ್ರೈ ಮಾಡ್ತಿದ್ದಾರಪ್ಪ ಪೊಲೀಸವರು, ಬಟ್ ಚಂದು ಸಿಕ್ಕಿಲ್ಲಪ್ಪ. ನಾನು ಅಲ್ಲಿಗೆ ಬರಲಾ? ಇಲ್ಲ, ಬೇಡ ಬೇಡ, ನೀನು ಇಲ್ಲಿ ಬಂದರೆ ಅಮ್ಮನ ಯಾರು ನೋಡ್ಕೊತಾರೆ? ಪಾಪ ಅವ್ರಿಗೆ ಬೇರೆ ಹುಷಾರಿಲ್ಲ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವರಿ. ಏನಾದರೂ ಕ್ಲೂ ಸಿಗ್ತೇನಮ್ಮ? ಹಾಂ ಅಪ್ಪ, ಊರಿನ ಹೆಂಗಸೊಬ್ಳಿದ್ದಾಳೆ ಅನುಪಮ ಅಂತ, ಅವ್ರ ಮೇಲೆ ಅವಳಿಗೆ ಡೌಟ್ ಬಂದಿದೆ. ಶಾಲಿನಿ ಅವರೇ, ಇರಪ್ಪ, ಆಮೇಲೆ ಕಾಲ್ ಮಾಡ್ತೀನಿ. ನಮಸ್ಕಾರ ಶಾಲಿನಿ ಅವರೇ. ನಮಸ್ತೆ. ನನ್ನ ಪರಿಚಯ ನಿಮಗೆ ಇದೆ ಅಂತ ಅನ್ಕೋತೀನಿ. ಗೊತ್ತು, ಹೇಳಿ. ನಿಮ್ಮ ಗಂಡ ನಾಪತ್ತೆ ಆಗೋದ್ರ ಹಿಂದೆ ನನ್ನ ಕೈವಾಡ ಇದೆ ಅಂತ ಪೊಲೀಸರು ಅನುಮಾನ ಪಡ್ತಿದ್ದಾರೆ. ನೀವು ಕೂಡ ಏನಾದರೂ ನನ್ನ ಮೇಲೆ ನೋಡಿ, ಪ್ಲೀಸ್ ನನ್ನನ್ನು ನಂಬಿ.
ನಿಮ್ಮ ಗಂಡ ನಾಪತ್ತೆ ಆಗೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವತ್ತು ನಿಮ್ಮ ಗಂಡ ನಾಪತ್ತೆ ಆದ ದಿವಸ ನನ್ನ ಫೋನಿಂದ ಅವ್ರಿಗೆ ಫೋನ್ ಹೇಗೆ ಬಂತು ನನಗೆ ಗೊತ್ತಿಲ್ಲಮ್ಮ. ಅವತ್ತು ನಮ್ಮ ಮನೇಲಿ ಇದ್ದಿದ್ದೇ ನಾನು ಮತ್ತೆ ನನ್ನ ತಮ್ಮ. ಹಾಗಂತ ನಾನಿವತ್ತು ಇಲ್ಲಿಗೆ ಬಂದಿರೋದು ನನ್ನನ್ನ ನಾನು ಸಮರ್ಥಿಸ್ಕೊಳ್ಳೋಕಂತೂ ಖಂಡಿತ ಅಲ್ಲ. ಬೇರೆ ಊರಿಂದ ಮದುವೆಯಾದ ಗಂಡನೇ ನಂಬ್ಕೊಂಡು ಇಲ್ಲಿಗೆ ಬಂದಿದ್ರಿ. ಈಗ ಅದೇ ಗಂಡನೇ ಕಾಣಿಸ್ತಾ ಇಲ್ಲ ಅಂದ್ರೆ ಎಷ್ಟು ಹೆದರಿಕೆ ಆಗಿರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ನಿಮಗೀಗ ಸಾಂತ್ವನದ ಅಗತ್ಯ ಇದೆ ಅನ್ನಿಸ್ತು. ಒಬ್ಬ ಹೆಣ್ಮಗಳಾಗಿ ನಿಮಗೆ ಧೈರ್ಯ ಹೇಳೋದು ನನ್ನ ಕರ್ತವ್ಯ ಅನ್ನಿಸ್ತು. ಅದಕ್ಕೆ ಬಂದೆ ಅಷ್ಟೇ. ಧೈರ್ಯವಾಗಿರಿ. ನಮ್ಮ ಕಡೆ ಹುಡುಗರಿಗೆ ಹೇಳಿ ನಿಮ್ಮ ಗಂಡನ ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ. ಪೊಲೀಸರು ಅವ್ರ ಕೆಲಸ ಅವ್ರು ಮಾಡಲಿ. ಅಲ್ಲಿವರೆಗೂ ಏನಾದರೂ ಅಗತ್ಯ ಬಿದ್ದರೆ ಖಂಡಿತವಾಗ್ಲೂ ನನಗೆ ಹೇಳಿ. ನನ್ನನ್ನು ನಿಮ್ಮ ಅಕ್ಕ ಅಂದ್ಕೊಳ್ಳಿ. ಯಾವುದಕ್ಕೂ ಸಂಕೋಚ ಪಡಬೇಡಿ. ಬರ್ತೀನಿ. ಶಿವಲಿಂಗು, ಅಕ್ಕ, ಈ ಮನೆ ಹತ್ರ ನಮ್ಮ ಕಡೆ ಯಾರನ್ನಾದ್ರೂ ಒಬ್ಬರನ್ನ ಬಿಟ್ಟಿರು. ಈ ಮನೆಗೆ ಯಾರೇ ಹೊಸಬರು ಬರಲಿ ಹೋಗಲಿ ಎಲ್ಲ ವಿಷಯ ನನಗೆ ಗೊತ್ತಾಗಬೇಕು. ಅವಳು ಗಂಡನ ಕೇಳಿಕೊಂಡು ಒಂದು ಫೋನ್ ರಿಂಗ್ ಆದರೂ ಸರಿ, ಅದು ನನಗೆ ಗೊತ್ತಾಗಬೇಕು. ಸರಿ ಅಕ್ಕ. ನನ್ನ ಮಗ ಮಲ್ಲಣ್ಣಗೌಡ ನಾಪತ್ತೆ ಆಗಿ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯಿತು. ಆದರೆ ಇದುವರೆಗೂ ನಿಮ್ಮಿಂದ ಯಾವ ಸುದ್ದಿನೂ ಇಲ್ಲ. ಹುಡುಕ್ತಾ ಇದ್ದೀವಿ, ಇದುವರೆಗೂ ಏನೂ ಗೊತ್ತಾಗಿಲ್ಲ. ಯಜಮಾನ್ರೆ, ನಿಮಗೆ ವಯಸ್ಸಾಗಿದೆ, ಪದೇ ಪದೇ ಸ್ಟೇಷನ್ಗೆ ಯಾಕೆ ಕಲಿತೀರಿ? ಏನಾದರೂ ಮಾಹಿತಿ ಸಿಕ್ಕಿದ ತಕ್ಷಣ ನಾನೇ ನಿಮ್ಗೆ ಹೇಳಿ ಕಳಿಸ್ತೀನಿ. ಸಾಹೇಬ್ರೆ, ನಾ ಕಳ್ಕೊಂಡಿರೋದು ಚಿನ್ನನೋ ದುಡ್ಡೋ ಅಲ್ಲ. ಸಿಕ್ಕಾಗ ಸಿಗ್ಲಿ ಅಂತ ಮನೆಯಲ್ಲಿ ಆರಾಮಾಗಿರೋದಿತ್ತು. ನನ್ನ ಮಗನ್ನ ನನ್ನ ಮುಪ್ಪಿನ ಕಾಲದಲ್ಲಿ ನನಗೆ ಆಸರೆಯಾಗಿರ್ಬೇಕಾದವನು. ನಾ ಸತ್ತಾಗ ನನ್ನ ದೇಹಕ್ಕೆ ಕೊಳ್ಳಿ ಇಟ್ಟು ಸಂಪ್ರದಾಯಬದ್ಧವಾಗಿ ನಾನು ತಿಥಿ ಮಾಡಬೇಕಾದವನು. ಐ ಸಾರಿ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೆ ಯಜಮಾನ್ರೆ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಖಂಡಿತ ನಿಮ್ಮ ಮಗನ ಬಗ್ಗೆ ಪತ್ತೆ ಹಚ್ತೀನಿ. ನನ್ನ ಮಗನ ಬಗ್ಗೆ ಪತ್ತೆ ಮಾಡಿಕೊಡ್ತೀವಿ ಅನ್ಬೇಡಿ ಸಾಹೇಬ್ರೆ. ನನ್ನ ಮಗನ ಪತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿ ನಮಗೂ ಸ್ವಲ್ಪ ಧೈರ್ಯ ಬರ್ತದೆ. ಕಳೆಯ, ನೀನು ಬೈಕ್ ತೊಗೊಂಡೋಗಿ ಯಜಮಾನ್ರ ಮನೆಯವ್ರಿಗೂ ಬಿಟ್ಬಾರ. ಯಜಮಾನ್ರೆ, ನಮ್ಮ ಡಿ ಸಿ ಜೊತೆ ಮನೆಗೆ ಹೋಗಿ ಆದಷ್ಟು ಬೇಗ ಏನಾದರೂ ಒಂದು ಮಾಡಿ ಹೋಗ್ಬೇಕು. ಅಣ್ಣಪ್ಪ ರೇ ಸರ್, ಏನ್ರಿ ಕತೆ ಇದು? ಈಗ ಹೋದ್ರಲ್ಲ ಮುದ್ಕಪ್ಪ, ಅವ್ರ ಮಗ ಮಲ್ಲಣ್ಣಗೌಡ, ಅವ್ರು ಮಿಸ್ಸಿಂಗ್ ಆಗಿ 1 ತಿಂಗಳಾಯ್ತು. ಚಂದನ್ ಪಾಟೀಲ್ ಮಿಸ್ಸಿಂಗ್ ಆಗಿ 1 ವಾರ ಆಯ್ತು. ಈ ಊರಲ್ಲಿ ಬರೀ ಮಿಸ್ಸಿಂಗ್ ಕೇಸುಗಳೇ ಆಯ್ತಲ್ರಿ, ಒಂದು ಕೇಸು ಸಾಲ್ವ್ ಆಗಿಲ್ಲ. ಛೇ, ಹೋಗ್ಲಿ. ಹಣಕ್ಕೆ ಏನಾದರೂ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಇದುವರೆಗೂ ಅವ್ರವ್ರ ಮನೆಗಳಿಗೆ ಫೋನ್ ಬರಬೇಕಿತ್ತು, ಯಾವುದೂ ಇಲ್ಲ. ಅಥವಾ ಯಾವುದಾದ್ರೂ ಜಿದ್ದಿನ ಮೇಲೆ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಒಂದು ಸಣ್ಣ ಕ್ಲೂನ ಸಿಕ್ತಿತ್ತಲ್ವಾ? ಸರ್, ನಾವೆಷ್ಟೇ ತಲೆ ಕೆಡಿಸ್ಕೊಂಡ್ರು ನಮ್ಗೆ ಗೊತ್ತಾಗಿರೋದು ಚಂದನ್ ಪಾಟೀಲ್ ಅವರು ತಾವಾಗಿ ನಾಪತ್ತೆ ಆಗಿಲ್ಲ ಅನ್ನೋ ವಿಷಯ ಮಾತ್ರ. ಡೀಟೇಲ್ ಆಗಿರೋ ಒಂದು ಪರ್ಫೆಕ್ಟ್ ಕ್ಲೂ ಸಿಕ್ಬಿಟ್ರೆ ಈ ಕೇಸಿನ ಬಗ್ಗೆ ಮಿಕ್ಕಿದ ಲಿಂಕ್ಗಳೆಲ್ಲ ಆಟೋಮೆಟಿಕ್ ನಮ್ಮ ಬುಟ್ಟಿ ಬಿದ್ದೋಗ್ತೀರಿ. ಸರ್, ಅನುಪಮಾ ಜಗದೀಶ್ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಹೇಳಿದ್ರಲ್ಲ, ಅವ್ರ ವಿರುದ್ಧ ಯಾವುದೇ ಬಲವಾದ ಆಧಾರನೂ ಸಿಕ್ಕಿಲ್ಲ ಸರ್. ಲಾಸ್ಟ್ ಕಾಲ್ ಅವರಿಂದ ಬಂದಿತ್ತು ಅನ್ನೋದೊಂದು ಬಿಟ್ರೆ ಸರ್. ಆದ್ರೆ ಹೆಂಗ್ಸು ತುಂಬಾ ಕಿಲಾಡಿ ಸರ್. ರೀ ಆಂಜನಪ್ಪ, ಯಾಕೋ ನನ್ನ ಅನುಮಾನದ ಹುತ್ತ ಅವಳು ಸುತ್ತಾನೆ ಗಿರಿಕಿ ಹೊಡಿತಾ ಇದ್ದಾರೆ. ನಾವು ಅವ್ರ ಮನೆಗೆ ಹೋದಾಗ ನನಗೆ ಆವಾಜ್ ಹಾಕಿದ್ಲು. ಪೊಲೀಸ್ ಅಂದ್ರೆ ಭಯ ಇಲ್ಲ ರೀ ಅವಳಿಗೆ. ಒಬ್ಬ ಪತ್ರಕರ್ತನಿಗೆ ಫೋನ್ ಮಾಡಿ ಪ್ರಾಣ ಬೆದರಿಕೆ ಹಾಕ್ತಾಳೆ ಅಂದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಕೊಲೆ ಕೂಡ. ಅಂದ್ರೆ ಅವಳು ಹೇಗೆ ಹಿಡಿಯೋದು? ಸರ್, ಲೇಡಿ ಪೀಸನ್ನ ಹಿಂದೆ ಬಿಟ್ಟಿದೀವಲ್ಲ ಸರ್, ಏನಾದ್ರು ಕ್ಲೂ ಸಿಗ್ಬೋದು. ಪತ್ರಕರ್ತ ಚಂದನ್ ಪಾಟೀಲ್ ನಾಪತ್ತೆ ಹಿಂದೆ ಪೊಲಿಟಿಷಿಯನ್ ಅನುಪಮಾನ ಹೊಣೆ ಮಾಡಿದ್ರು ಪೊಲೀಸ್ನವರು. ಆದ್ರೆ ಆಕೆನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸೋಷ್ಟು ಸಾಕ್ಷ್ಯಾಧಾರಗಳು ಸಿಗ್ತಾನೆ ಇರಲಿಲ್ಲ. ಎಲ್ಲಿ ಈ ಕೇಸ್ ಅನ್ಸಾಲ್ವ್ಡ್ ಕೇಸ್ ಆಗೇ ಉಳಿದು ಬಿಡುತ್ತೋ ಅನ್ನೋ ಮನಸ್ಥಿತಿ ತಲುಪೋ ಹೊತ್ತಿಗೆ ಪಕ್ಕದ ಹಳ್ಳಿಯ ರೈತ ಒಬ್ಬ ಫೋನ್ ಮಾಡಿ ಅವನ ಮನೆಯ ತೋಟದ ಬಾವಿನಲ್ಲಿ ರುಂಡ ಇಲ್ದೇ ಇರೋ ದೇಹ ತೇಲ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ನ ಪೊಲೀಸ್ನವ್ರಿಗೆ ಕೊಡ್ತಾನೆ. ತಕ್ಷಣ ಅಲ್ಲಿಗೆ ಹೋದ ಪೊಲೀಸ್ನವರು ಆ ದೇಹನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ.
ಆ ದೇಹ ಪತ್ರಕರ್ತ ಚಂದನ್ ಪಾಟೀಲ್ದಾಗಿತ್ತ ಅಥವಾ ಚಂದನ್ ಪಾಟೀಲ್ ನಾಪತ್ತೆಯ ರಹಸ್ಯ ತಿಳಿದಿದ್ದ ಇನ್ನೊಬ್ಬ ವ್ಯಕ್ತಿದಾಗಿತ್ತ? ಬನ್ನಿ ನೋಡೋಣ. ಕೆರೆ ಹತ್ರ ಸಿಕ್ಕಿರೋ ರುಂಡ ಇಲ್ದಿರೋ ಬಾಡಿ ಚಂದನ್ ಪಾಟೀಲ್ದು ಅಂತ ಅವ್ರ ಮಿಸ್ಸಸ್ಸು ಬಟ್ಟೆನ ಮತ್ತೆ ಹುಟ್ಟು ಮಚ್ಚನ ನೋಡಿ ಐಡೆಂಟಿಫೈ ಮಾಡಿದ್ದಾರೆ. ಆದರೆ ರುಂಡ ಎಲ್ಲಿ ಹೋಯ್ತು? ಕೊಲೆಗಾರರು ಪೊಲೀಸ್ನ ಮಿಸ್ಲೀಡ್ ಮಾಡೋಕ್ಕೆ ಆ ರುಂಡನ ತೆಗೆದು ಯಾವುದಾದ್ರು ಕಾಡು ಪ್ರಾಣಿಗಳಿಗೆ ಹಾಕಿರ್ಬೇಕು ಅಥವಾ ಯಾವುದಾದ್ರೂ ಸೀಕ್ರೆಟ್ ಜಾಗದಲ್ಲಿ ಹೂತಾಕಿರ್ಬೇಕು. ಅನುಪಮಾ ಜಗದೀಶು ಈ ಕೊಲೆ ಮಾಡಿದಾಳೆ ಅಂದ್ಕೊಂಡೆ. ಯೋಚನೆ ಮಾಡಿ ನೋಡಿದ್ರೆ ಆ ಸಾಧ್ಯತೆ ಇಲ್ಲ ಅನಿಸುತ್ತೆ. ಸರ್, ಹಾಗಾದರೆ ಪೊಲಿಟಿಷಿಯನ್ ಅನುಪಮ ಅವರು ನಿರ್ಪರಾಧಿನ ಸರ್? ಅಷ್ಟು ಬೇಗ ಕನ್ಕ್ಲೂಷನ್ ಬರೋಕ್ಕಾಗಲ್ಲ ಅಂಜನಪ್ಪ. ಆಯಮ್ಮ ಮಾಡದೇ ಇದ್ರು ಬೇರೆಯವ್ರನ್ನ ಬಿಟ್ಟು ಮಾಡಿಸ್ಬೋದಿತ್ತಲ್ಲ. ಹಾಗಂತ ಹೇಳಕ್ಕಾಗಲ್ಲ ಸರ್. ಅಯ್ಯಮ್ಮ ದೊಡ್ಡ ಬಜಾರಿ ಅಂತೆ. ಅಷ್ಟೇ ಅಲ್ಲ ಸರ್, ದಿನಾಲು ಒಬ್ರಲ್ಲ ಒಬ್ರ ಹತ್ರ ಜಗಳ ಮಾಡ್ಕೋತಾನೆ ಇರ್ತಾರಂತೆ ಸರ್. ಸರ್, ಎಲೆಕ್ಷನ್ ಟೈಮಲ್ಲಿ ಇವ್ರು ಆಪೋಸಿಟ್ ಕ್ಯಾಂಡಿಡೇಟ್ ನಿಂತಿದ್ರಲ್ಲ, ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ ಅಂತ ಬಂದಿತ್ತು ಸರ್. ಅವ್ರು ಆಕ್ಸಿಡೆಂಟ್ ಆಗಿ ಸತ್ತಿಲ್ಲ ಅಂತೆ ಸರ್, ಈ ಅಮ್ಮನೆ ಕೊಲೆ ಮಾಡಿಸಿದಂತೆ. ಹಾಗಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ ಸರ್. ಈ ಅಮ್ಮ ನೋಡಿದ್ರೆ ಅವಿರೋಧವಾಗಿ ವಿನ್ ಆಗ್ಬಿಟ್ಟಿದ್ದಾರೆ. ಸಮಾಧಾನ ಮಾಡ್ಕೊಳಮ್ಮ. ನಂಗ್ ಸಮಾಧಾನ ಆಗೋದಿರ್ಲಿ, ನಿನ್ಗಿನ್ನೂ ಸಮಾಧಾನ ಆಗಿಲ್ವಾ? ನನ್ ಗಂಡನ್ನು ಬಲಿ ತಗೊಂಡೆ, ಪೊಲೀಸರ ಕಂಡಕ್ಕೂ ಬಡ್ಡೆ ಹಚ್ಚಿದೆ. ಇನ್ಯಾರ ನಮ್ಸಕ್ಕೋಸ್ಕರ ಈ ನಾಟಕ ಆಡ್ತಿದ್ಯಾ ನೀನು? ನಾನ್ ನಾಟಕ ಮಾಡ್ತಿದ್ದೀನ? ನೋಡಿ, ನಿಮ್ ಗಂಡನ ಸಾವಿಂದ ನಿಮ್ಗೆ ಶಾಕ್ ಆಗಿದೆ. ನಿಮ್ ಸಂಕಟ ಏನಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನೀವ್ ಈಗ್ಲೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹೌದು, ನಾನ್ ತಪ್ಪು ಮಾಡ್ತಾ ಇದ್ದೀನಿ. ನನ್ ಗಂಡನ್ ಸಾವಿಗೆ ಕಾರಣ ಆಗಿರೋ ಈ ಕೊಲೆ ಪಾತಕಿನ ನಮ್ಮನೆ ನಿಲ್ಲಕ್ ಬಿಟ್ಟಿದ್ದೀನಲ್ಲ, ಅದು ನನ್ ತಪ್ಪು. ಹೋಗಿ ಇಲ್ಲಿಂದ, ಜಸ್ಟ್ ಗೆಟ್ ಲಾಸ್ಟ್. ಸರ್, ಸರ್, ಈ ಕೇಸಿಗೆ ಸಂಬಂಧಪಟ್ಟಂಗೆ ಭೂತಕಾಲದ ಚರಿತ್ರೆನ ಸ್ಟಡಿ ಮಾಡಕ್ ಹೇಳಿದ್ರಲ್ಲ, ಆ ಕೇಸ್ ಕ್ಲಿಯರ್ ಆಗಿದೆ ಸರ್. ಏನಾದರೂ ಹೊಸ ವಿಷಯ ಚಂದನ್ ಪಾಟೀಲ್ ಕೇಸಲ್ಲಿ? ಹಾಂ ಸರ್. ಸರ್, ಚಂದನ್ ಅವ್ರ ಲ್ಯಾಪ್ಟಾಪಲ್ಲಿ ಡಾಟಾ ಎಲ್ಲ ರಿಕವರಿ ಆಗಿದೆ ಸರ್. ಪ್ರತಿಯೊಂದು ಡೀಟೇಲ್ ಇದರಲ್ಲಿದೆ ಸರ್, ಚೆಕ್ ಮಾಡಿ ಸರ್. ವೆರಿ ಗುಡ್, ವೆರಿ ಗುಡ್. ಮೈ ಗಾಡ್, ಎಸ್. ಚಂದನ್ ಪಾಟೀಲ್ ಕೇಸಿಗೆ ಸಂಬಂಧಪಟ್ಟಂತೆ 4 ಟೀಮ್ನ ರೆಡಿ ಮಾಡ್ತೀನಿ. 1 ಟೀಮ್ ನನ್ನ ಜೊತೆ, ಮಿಕ್ಕ 3 ಟೀಮ್ಗಳು ನಡು. ಏನು ವಿಷಯ? ಸರ್, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇಂದ ರಿಪೋರ್ಟ್ ಬಂದಿದೆ. ರಿಟರ್ನ್ ಸ್ಟೇಟ್ಮೆಂಟು ಮತ್ತೆ ಕೋರ್ಟ್ ಇತ್ತಲ್ಲ ಹ್ಯಾಂಡ್ ರೈಟಿಂಗ್, ಅದ್ರ ಬಗ್ಗೆ. ಹೌದಲ್ಲ? ಎಸ್ ಎಸ್, ಕರೆಕ್ಟ್. ಹಂಗಪ್ಪ, ಮೊನ್ನೆ ಅವ್ರ ಬಗ್ಗೆ ವಾರಂಟ್ ರೆಡಿ ಮಾಡೋ ಅಂತ ಹೇಳಿದೆ, ಮಾಡಿದ್ರು ತಾನೆ? ಹಾಂ ಸರ್. ನಡ್ರಿ ಹಾಂ ಹಾಂ ಹಾಂ, ಆಯ್ತು ಶೈಲೇಜ್ ಅವರೇ, ನೀವು ಫೈಲ್ ಕಳಿಸಿ ಮೊದಲು, ನಾನು ನೋಡಿ ಆಮೇಲೆ ಮಾತಾಡ್ತೀನಿ. ಮೇಡಮ್, ಸರ್, ಯಜಮಾನ್ ಕರೀರಿ. ಯಾಕೆ ಸರ್? ಕರೀರಿ ಮೇಡಮ್. ಅನುಪಮ್ಮ ಯಾರು? ಏನ್ ಸರ್? ಏನೋ ಇನ್ಸ್ಪೆಕ್ಟ್ರೆ, ಏನ್ ಮಾಡ್ತಿದ್ದೀರಾ ನೀವು? ಅವ್ರ ಮೇಲೆ ಕೈ ಮಾಡ್ತಿದ್ದೀರಾ? ಕೈ ಮಾಡೋದ ಇಂತ ಅವನ್ನ? ಪ್ಲೀಸ್, ಅವ್ರ ಬಗ್ಗೆ ಗೊತ್ತಿಲ್ಲದೆ ಈ ತರ ಬಿಹೇವ್ ಮಾಡಬೇಡಿ ನೀವು. ಮೇಡಮ್, ಎಲ್ಲ ಗೊತ್ತಿದೆ ಮಾತಾಡ್ತಿರೋದು. ನೋಡಿ, ಇವನೊಬ್ಬ ಗೋಮುಖ ವ್ಯಾಘ್ರ. ಮದುವೆಗೆ ಮುಂಚೆ ದರೋಡೆ ಮಾಡ್ಕೊಂಡು ಬದುಕ್ತಿದ್ದ ಈ ಕೊಲೆಗಾರ. ಚಂದನ್ ಪಾಟೀಲ್ ಸಾವಿಗೆ ಇವನೇ ಕಾರಣ.
ನಾನ್ ನಂಬಲ್ಲ. ಕೋರ್ಟ್ಗೆ ನಿಮ್ಮ ನಂಬಿಕೆಗಿನ್ನ ನಮ್ಮ ಹತ್ರ ಇರೋ ಸಾಕ್ಷಿಗಳು ಮುಖ್ಯ. ನಿಮ್ಮ ಗಂಡನ ವಿರುದ್ಧ ನಮ್ಮ ಹತ್ರ ಎಲ್ಲ ಸಾಕ್ಷಿಗಳು ಇದೆ. ಸಾಕ್ಷಿನ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಬಾರಲ್ಲೇ ಹೇಳ್ತೀನಿ. ಚಂದನ್ ಪಾಟೀಲ್ ಅವ್ರ ಲ್ಯಾಪ್ಟಾಪ್ ಪರೀಕ್ಷೆ ಮಾಡಿದಾಗ ಒಂದು ವಿಷಯ ಗೊತ್ತಾಯ್ತು. ಅವರು ಒಂದು ಆರ್ಟಿಕಲ್ ಶುರು ಮಾಡಿ ಅನುಪಮ ಜಗದೀಶ್ ವಿರುದ್ಧ ಅಲ್ಲ, ನಿಮ್ಗಳ ವಿರುದ್ಧ. ಚಂದನ್ ಪಾಟೀಲ್ಗೆ ನೀವು ಮದುವೆ ಮುಂಚೆ ಏನೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಿದ್ರಿ? ದರೋಡೆ, ಸುಲಿಗೆ, ಕೊಲೆ. ಅವನು ನಿಮ್ಮ ಮೇಲೆ ಚೆನ್ನಾಗಿ ಅನುಮಾನ ಇತ್ತು. ಆ ನಿಟ್ಟಿನಲ್ಲೇ ಅವನು ನೀವು ಮುಂಚೆ ಇದ್ರಲ್ಲ ಊರು, ಆ ಊರಿಗೆ ಹೋಗಿ ನಿಮ್ಮ ಫ್ರೆಂಡನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೂಡ ಹಾಕಿದ್ರು. ಈಗ ಈ ಲೈಫಲ್ಲಿ ನೀವಿಷ್ಟು ಸಾಧು ಪ್ರಾಣಿಗಳಿರೋದನ್ನ ನೋಡಿ ಚಂದನ್ ಪಾಟೀಲ್ಗೆ ತುಂಬಾ ಆಶ್ಚರ್ಯ ಆಗಿದೆ. ನಿಮ್ಮ ಬಗ್ಗೆ ನಿಮ್ಮನ್ನು ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ ಅಂತ ಅವನು ನಿಮ್ಮ ಹಿಂದೆ ಬಿದ್ದ. ಅದೇ ನಿಟ್ಟಿನಲ್ಲಿ ಮಾತಾಡೋಕೆ ಅವತ್ತು ರಾತ್ರಿ ಅನುಪಮ ಅವ್ರು ನೋಡೋಕೆ ಬಂದ. ಅವನ ದುರಾದೃಷ್ಟ, ನಿಮ್ಮ ಅದೃಷ್ಟ, ಅವನ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು. ಅದೇ ಮಿಸ್ಟರ್ ನಿನಗೆ ಪ್ಲಸ್ ಪಾಯಿಂಟ್ ಆಗಿದ್ದು. ಈ ಊರಲ್ಲಿ 14 ಜನರು ಮಿಸ್ಸಿಂಗ್. ಅನುಪಮ ವಿರುದ್ಧ ನಿಂತಿದ್ನಲ್ಲ ಕ್ಯಾಂಡಿಡೇಟ್ ಎಲೆಕ್ಷನ್ ಅಲ್ಲಿ, ಅವನ ಆಕಸ್ಮಿಕ ಸಾವು ಎಲ್ಲ ಚಂದನ್ ಪಾಟೀಲ್ ಗೊತ್ತಿತ್ತು. ಆದ್ರೆ ಅವತ್ತು ರಾತ್ರಿ ನಿಮ್ಮ ಹೆಂಡತಿ ನೋಡಕ್ ಬಂದಾಗ ಅಪ್ಪ ಅವನು ಸತ್ತೋದ. ಐ ಆಮ್ ಸಾರಿ, ಸತ್ತೋಗ್ಲಿಲ್ಲ, ನೀವು ಅವನ್ನ ಸಾಯಿಸ್ರಿ. ಹೇಳದೇ ಚಂದನ್ ಪಾಟೀಲ್ ಯಾಕೆ ಸಾಯಿಸ್ದೆ? ಸರ್ ಏನ್ ಹೇಳ್ತಾ ಇದ್ದೀರ? ಏನ್ ಹೇಳೋ ಲೋಫರ್. ಚಂದನ್ ಪಾಟೀಲ್ ನಿನ್ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ತಿಳ್ಕೊಂಡಿದ್ದಾನೆ ಅಂತ ನಿಂಗೆ ಗೊತ್ತಾಯ್ತು ತಾನೆ? ಚಂದನ್ ಪಾಟೀಲ್ ಒಂದು ಆರ್ಟಿಕಲ್ ನಿನ್ ವಿರುದ್ಧ ಬರೀತಾ ಇದ್ದಾನೆ, ನೀನ್ ಎಂತ ನಟೋರಿಯಸ್ ಕ್ರಿಮಿನಲ್ ಅಂತ ಗೊತ್ತಾಯ್ತು ತಾನೆ? ಇಲ್ಲ, ಮೊದ್ಲು ಗೊತ್ತಿರ್ಲಿಲ್ಲ. ಯಾವಾಗ ಗೊತ್ತಾಯ್ತು? ಚಂದನ್ ಪಾಟೀಲ್ ಸತ್ ಮೇಲೆ ಅದಕ್ಕೆ ಇರ್ಬೇಕು ಅವ್ರ ಮನೆಗೆ ನುಗ್ಗಿ ಲ್ಯಾಪ್ಟಾಪ್ ಕ್ಯಾಮ್ರಾ ಎಲ್ಲ ಹೊಡೆದಾಕಿದ್ದು. ಆ ವಸ್ತುಗಳ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ನೆಲ್ಲ ಲ್ಯಾಬ್ ಕಳಿಸಿದ್ದೀನಿ, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಲ್ಯಾಬ್ಗೆ. ಅದರ ಮೇಲಿದ್ದ ಫಿಂಗರ್ ಪ್ರಿಂಟ್ಸು ನಿಮ್ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಸಾಕಾ ಸಾಕ್ಷಿ? ಈಗ ಬೊಗಳೋ ಚಂದನ್ ಪಾಟೀಲ್ ಯಾಕೆ ಕೊಂದೆ? ಹೌದು ಸರ್, ಚಂದನ್ ಪಾಟೀಲ್ನ ನಾನೇ ಕೊಂದಿದ್ದು. ಅಂದ್ರೆ ನೀನೊಬ್ನೇ ಕೊಂದ? ನಾನು ನಮ್ಮ ಬಾಬಾ ಇಬ್ರು ಸೇರ್ಕೊಂಡು ಕೊಲೆ ಮಾಡಿದ್ವಿ ಸರ್. ಕಾರಣ? ಅವ್ರು ಕೊಲ್ಲೋ ಕಾರಣ ಏನು? ಅವನು ನನ್ನ ಹೆಂಡತಿನ ತುಂಬಾ ತುಂಬಾ ಪ್ರೀತಿಸ್ತೀನಿ. ಅವಳ ಆಸೆ ಆಕಾಂಕ್ಷೆಗಳು ಏನೇ ಇದ್ರು ಅದನ್ನ ನಾನು ಈಡೇರಿಸಬೇಕು. ಅಷ್ಟೊಂದು ಪ್ರೀತಿ ನನಗೆ ಅವಳ ಮೇಲೆ. ಅವಳ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂತಾನೆ ಒಳಗಿಂದೊಳಗೆ ಊರಿನ ಜನಕ್ಕೆಲ್ಲ ದುಡ್ಡು, ಸೀರೆ, ಹೆಂಡ ಎಲ್ಲವನ್ನು ಕೊಟ್ಟು ಸರಿ ಮಾಡ್ಕೊಳ್ತಿದ್ದೆ. ಇದನ್ನ ಆ ಪತ್ರಕರ್ತ ಚಂದನ್ ಪಾಟೀಲು ಕದ್ದು ಫೋಟೋ ತೆಗೆದು ಪೇಪರ್ ಅಲ್ಲೂ ಬರ್ಸ್ತಾ. ಆದ್ರೆ ನಾವು ಜನಕ್ಕೆ ದುಡ್ಡು ಹಂಚಿದ್ದು ಈ ನನ್ನ ಹೆಂಡತಿ ಗೊತ್ತಿರಲಿಲ್ಲ. ಅವಳು ನಮ್ಮ ಮನೆ ಕರ್ಸ್ಬಿಟ್ಟು ಚೆನ್ನಾಗಿ ಬೈದ್ರು. ಆ ಚಂದನ್ ಪಾಟೀಲು ನಮ್ಮ ಮನೆಗೆ ಬಂದಾಗ ನನ್ ಮುಂದೆನೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ನನ್ನ ಹೆಂಡತಿ ಮೇಲಿದೆ. ಆರ್ಟಿಕಲ್ ಬರೀತೀನಿ ಅಂತ ಕೋಪ ತಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ನನ್ನ ಹೆಂಡತಿ ಫೋನ್ ನಂಬರಿಂದ ಅವ್ನಿಗೆ ಕಾಲ್ ಮಾಡಿ ಕಳಿಸ್ದೆ. ಹಲೋ, ಯಾರು? ನಾನು ಜಗದೀಶ್, ಅನುಪಮ ಅವ್ರ ಗಂಡ. ಸಾರಿ, ನಮ್ಮ ಮಿಸ್ಸಸ್ಸು ನಿಮ್ಮನ್ನ ನಮ್ಮ ಮನೆ ಹತ್ರ ಕರೆಸಿ ಹಾಗೆಲ್ಲ ಮಾತಾಡಿದ್ದಕ್ಕೆ ನಿಮಗೆ ತುಂಬಾ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಅವರು ಆ ರೀತಿ ಮಾತಾಡಬಾರ್ದಾಗಿತ್ತು. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ, ಕ್ಷಮಿಸ್ಬಿಡಿ.
ಈಗ ನಾವು ಗೆದ್ದ ಮೇಲೆ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಾವು ನಿಮಗೊಂದು ಸ್ಟೇಟ್ಮೆಂಟ್ ಕೊಡಬೇಕು. ಪ್ಲೀಸ್ ಬನ್ನಿ. ಇವಾಗಲ್ಲ, ನಾಳೆ ಬರ್ತೀನಿ. ಪ್ಲೀಸ್ ಇವಾಗಲೇ ಬಂದ್ಬಿಡಿ. ನಾವು ನಿಮ್ಮ ಹತ್ರ ಹೊರಟಾಗಿ ಮಾತಾಡಿದ್ರಿಂದ ನಮ್ಮ ಮನಸ್ಸಲ್ಲಿ ಚುಚ್ತಾ ಇದೆ. ಏನಿದ್ರು ನೇರ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಇಲ್ಲಾಂದರೆ ನಾವೇ ಒಂದು 5 ನಿಮಿಷ ನಿಮ್ಮ ಮನೆ ಹತ್ರ ಬರ್ಬೋದಾ? ನಮ್ಮ ಮಿಸ್ಸಸ್ನ ಕರ್ಕೊಂಡು. ಬೇಡ, ನಾನೇ ಬರ್ತೀನಿ. ಥ್ಯಾಂಕ್ ಯು. ನಿನ್ನ ಹೆಂಡತಿ ನಂಬರಿಂದ ಯಾಕೆ ಫೋನ್ ಮಾಡಿದ್ದು? ಸಿಕ್ಕಾಕೊಂಡ್ರೆ ಅವರೇ ಸಿಕ್ಕಾಕೊಳ್ಳಿ ಅಂತನಾ? ಖಂಡಿತ ಅಲ್ಲ. ನನ್ನ ಫೋನ್ ನೆಟ್ವರ್ಕ್ ಇರಲಿಲ್ಲ, ಅದಕ್ಕೆ ಅವಳ ಫೋನಿಂದ ಕಾಲ್ ಮಾಡಿದೆ. ಇದನ್ನು ಅವಳಿಗೆ ಹೇಳಿರಲಿಲ್ಲ, ಯಾಕೆಂದ್ರೆ ಇಂಥದ್ದೆಲ್ಲ ಅವಳಿಗೆ ಇಷ್ಟ ಇಲ್ಲ. ಆ ಚಂದನ್ ಪಾಟೀಲ್ ಬರೋ ದಾರಿಲಿ ನಾನು ನಿಂತಿದ್ದೆ. ಅವನನ್ನು ರಿಸೀವ್ ಮಾಡಿಕೊಂಡು ನನ್ನ ಹೆಂಡತಿ ತೋಟದ ಮನೇಲಿದ್ದಾಳೆ, ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾಳೆ ಅಂತ ಸುಳ್ಳು ಹೇಳಿ ಅವನಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ನಾನು ನನ್ನ ಬಾಮೈದ ನನ್ನ ಮಕ್ಕಳ ಮಾತಾಡಬೇಕು ಅಂತ ಕರೆಸಿ ನರಿ ಬುದ್ಧಿ ತೋರಿಸ್ತೀರಾ? ನರಿಗಳಲ್ಲ ಕಣೋ, ತೋಳಗಳು, ಬಗದು ತಿನ್ನೋ ತೋಳಗಳು. ಏನ್ ಬಗೊಳ್ತಿದಿರೋ ರಾಸ್ಕಲ್ಸ್? ಹೌದು ಕಣ, ನಾವು ರಾಸ್ಕಲ್ಸ್ ಅಷ್ಟೇ ಅಲ್ಲ, ಕೋಳೆಗಡದ್ರು. ನಿನ್ ಗೆಸ್ಟಿಂಗು ಕರೆಕ್ಟ್ ಆಗಿದೆ ಕಣ. ವೆಲ್ಡನ್. ಹೆಂಡತಿ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂತ ನಮ್ಮ ಎದುರಾಳಿನ ಎಕ್ಸ್ಟಿಂಟ್ ಮಾಡ್ತಾರ ಕನ್ಸಿದ್ರು. ಆದ್ರೆ ಇದು ನನ್ನ ಹೆಂಡತಿಗೂ ಗೊತ್ತಿಲ್ಲ. ಇದೊಂದು ಹೊಸ ವಿಷಯ ಅಷ್ಟೇ. ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮನೆ ಅಳಿಯ ಸತ್ಯಸ್ಥನ ಮುಖವಾಡ ಬೇರೆ, ಆದರೆ ನಿಮ್ಮೂರಲ್ಲಿ ಒಬ್ಬ ಬಾಡಿಗೆ ರೌಡಿ ನೀನು. ಹಾಂ, ನಿಮ್ಮಂಥ ರೌಡಿ ಶೀಟರ್ನ ಮುಖವಾಡ ಕಳ್ಚೋಕಂತಾನೆ ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀನಿ ನಾನು. ನೋಡ್ತಾ ಇರಿ, ಇನ್ನು 1 ವಾರ, ಜಸ್ಟ್ 1 ವೀಕ್ ಒಂದು ಒಳಗೆ ಹಾಕಿಸ್ತೀನಿ ನಿಮ್ಮನ್ನ. ಅದು ಅಲ್ಲದೆ ನನ್ನನ್ನು ಇಲ್ಲಿ ಇವತ್ತು ಕರೆಸ್ಬಿಟ್ಟು ನೀವು ಮಾಡಿರೋ ಕೊಲೆ ವಿಚಾರ ಹೇಳಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ನಿಮ್ಮನ್ನ ಬಡಿಯೋಕಂತಾನೆ ನಾನು ರೆಡಿಯಾಗಿ ಬಂದಿದ್ದೀನಿ ಇವತ್ತು. ನಾನೊಬ್ಬ ಪತ್ರಕರ್ತ ಅಂತ ಗೊತ್ತಿದ್ದು ನನ್ನ ಮುಂದೆ ನೀವು ಮಾಡಿರೋ ಕೊಲೆ ವಿಷಯನ ಬಿಚ್ಚಿಟ್ರಿ ಅಲ್ಲ. ನೋಡ್ತಾ ಇರಿ, ಜನರ ಮುಂದೆ ತೊಗೊಂಬರ್ತೀನಿ ಇದನ್ನ. ಅಷ್ಟೇ ಅಲ್ಲ, ನಿಮ್ಮ ಹೆಂಡತಿ ಎಲೆಕ್ಷನಲ್ಲಿ ಗೆಲ್ಲೋದಿರಲಿ, ನೀವೆಲ್ಲರೂ ನೇಣ್ಗಂಬ ಇರಬೇಕು. ಆ ಥರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಚಂದನ್ ಪಾಟೀಲೇ ಅಲ್ಲ. ಇನ್ನು ನಿಮಗೆ ಉಳುಗಾಲ ಇಲ್ಲ. ಹೌದು ಪತ್ರಕರ್ತ ಚಂದನ್ ಪಾಟೀಲ್ ರೇ, ನೀವು ಉಳ್ಕೊಂಡಿದ್ರೆ ನಮ್ಮಂತವ್ರಿಗೆ ಉಳಿಗಾಲ ಇಲ್ಲ. ನಿಮ್ಮನ್ನ ಕಚಕ್ ಅನ್ಸಿದ್ರೆ ನಾವು ರಾಜರು ಲಿಂಗೋ, ಬಾಡಿನ ಮಾತ್ರ ಯಾಕೆ ಬಿಸಾಕಿದ್ರಿ? ನಮ್ಮ ಮೇಲೆ ಡೌಟ್ ಬರಬಾರ್ದು ಅಂತ. ಆದ್ರೆ ಬೋರ್ಡೇನ ಇನ್ನೊಂದು ರೂಮಲ್ಲಿ ಬಚ್ಚಿಟ್ಟಿದ್ರಿ, ಅದನ್ನ ನಮ್ಮ ಟೀಮ್ ಪತ್ತೆ ಮಾಡ್ತು.
ಸುಮಾರು ತಲೆಬುಳ್ಳೆಗಳಿದೆ ಸರ್ ಇಲ್ಲಿ. ಸಿಕ್ಕಿದ ಬುರುಡೆ ಚಂದಂದು ಅಥವಾ ಬೇರೆಯವ್ರದ್ದು ಅಂತ ನನ್ಗೊಂದು ಡೌಟ್ ಇತ್ತು. ಅದಕ್ಕೆ ಅದನ್ನ ಲ್ಯಾಬ್ ಕಳಿಸ್ದೆ. ಲ್ಯಾಬ್ ಇಂದ ರಿಪೋರ್ಟ್ ಏನ್ ಬಂತು ಗೊತ್ತಾ? 100% ಆ ಬುರುಡೆ ಚಂದನ್ ಪಾಟೀಲ್ದೆ ಅಂತ ಬಂತು. ರಾಕ್ಷಸ, ನಿಜವಾಗ್ಲೂ ನೀನ್ ನನ್ ತಮ್ಮ ಏನೋ? ಅವ್ರ ಹಿಂದೆ ಮಾಡಿರೋ ಪಾಪ ಮುಚ್ಚಾಡಕ್ಕೋಸ್ಕರ ನೀನು ಅವ್ರ ಜೊತೆಗೆ ಸೇರಿ ನೀನೊಂದು ಕೊಲೆ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿಯಾ? ಮೇಡಮ್, ಬರೀ ಒಂದು ಕೊಲೆ ಅಲ್ಲ, ನಿಮ್ ತಮ್ಮನೂ ನಿಮ್ ಯಜಮಾನರು ಸೇರ್ಕೊಂಡು ಮಾಡಿರೋದು ಒಟ್ಟು 15 ಕೊಲೆ. ಅಣ್ಣಪ್ಪ, ಆ ತೋಟದ ಮನೇಲಿ ಬುರುಡೆ ಸಿಕ್ತಲ್ಲ, ಅದು ಲ್ಯಾಬ್ ಕಳಿಸಿ. ಅದು ಚಂದನ್ ಪಾಟೀಲ್ ಅನ್ನೋದು ಕನ್ಫರ್ಮ್ ಆಗಬೇಕು. ಹಾಗೆ ಆ ತೋಟದ ಮನೆ ಮೂಲೆನ ಹುಡುಕಿ, ಸಾಧ್ಯವಾದ್ರೆ ಒಂಚೂರು ಅಗಿರಿ. ಇನ್ನಷ್ಟು ಮೂಳೆ ಬುರುಡೆ ಏನಾದ್ರು ಸಿಕ್ಕಿದ್ರೆ ಈ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಕೇಸ್ ಸಾಲ್ವ್ ಆಗೋಕೆ ಈಸಿ ಆಗುತ್ತೆ. ಆಮೇಲೆ ಆ ಮನೇಲಿ ಒಂದು ಕೋರ್ಟ್ ಡೈರಿ ಸಿಕ್ತಲ್ರಿ, ನಮ್ಮ ಹತ್ರ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರೋ ಹೆಸರುಗಳು ಆ ಡೈಲಿ ಇರೋ ಹೆಸರುಗಳು ಲಿಂಕ್ ಆಗುತ್ತಾ ಸ್ವಲ್ಪ ನೋಡಿ. ಏನೋ ಅರ್ಥ ಆಯ್ತಾ? ಓಕೆ ಸರ್. ಹೋಗಿ. ಅದ್ರ ಜೊತೆಗೆ ಒಂದು ಡೈರಿ, ಕೋರ್ಟ್ ಡೈರಿ ಅಂತ ಐತೆ ಅದ್ರ ಮೇಲೆ. ಏನೇನೊಬ್ಬ ಜಡ್ಜು ಕೋರ್ಟ್ ಡೈರಿ ಬರೀತಾನಂತೆ, ಇಡಿಯಟ್. ಅದರಲ್ಲಿ ಇದು ಬರವಣಿಗೆ ಯಾರ್ದು ಅಂತ ಚೆಕ್ ಮಾಡೋಕೆ ನಮಗೆ ಡೌಟ್ ಇತ್ತು. ಅದಕ್ಕೆ 3 ಜನನ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡು 3 ಜನದ ಹತ್ರನೂ ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡಿದ್ದು. ಆಮೇಲೆ ಆ ರಿಟರ್ನ್ ಸ್ಟೇಟ್ಮೆಂಟ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಕಳಿಸ್ದೆ. ಆವಾಗ ಗೊತ್ತಾಯ್ತು ಆ ಡೈರಿಯಲ್ಲಿ ಬರ್ದಿದ್ದು ನೀನೇ ರಾಸ್ಕಲ್ ಅಂತ. ಚಂದನ್ ಪಾಟೀಲ್ನ ಕೊಲೆ ಮಾಡೋದಕ್ಕೆ ಒಂದು ಕಾರಣ ಇತ್ತು, ಮಿಕ್ಕವ್ರನ್ನ ಕೊಲ್ಲೋದಕ್ಕೆ ಏನೋ ಕಾರಣ. ರಾಸ್ಕಲ್ ಹೇಳ್ತೀನಿ ಸರ್. ಮಲ್ಲ, ನಮ್ಮನ್ನ ನಮ್ಮ ಮನೆಯವ್ರಿಗೆ ಸ್ವಲ್ಪ ಡ್ರಾಪ್ ಹಾಕು. ಏನು ನಿಮ್ಮಿಬ್ಬರನ್ನ ಈ ಗಾಡಿ ಇಲ್ಲ ಹೋಗ್ರಿ? ಇಲ್ಲೇ ಹತ್ರ ತಾನೆ, ಸ್ವಲ್ಪ ಡ್ರಾಪ್ ಹಾಕು. ಹತ್ರ ತಾನೇ, ನಡ್ಕೊಂಡು ಹೋಗಿ ಮೈಕೈ ಗಟ್ಟಿಲ್ವಾ? ಹಂಗ ಮಲ್ಲಣ್ಣಗೌಡ ನಿಮಗೆ ಡ್ರಾಪ್ ಕೊಡಲಿಲ್ಲ ಅಂತ ಅವನು ಕೊಂದ್ರಿ, ಹೌದಾ? ಹೌದು. ಪಕ್ಕದ ಮನೆ ರಾಚಪ್ಪನ್ ಯಾಕೋ ಕೊಂದ್ರಿ? ನಮ್ಮ ಮನೆ ಮುಂದೆ ಕಸ ಗುಡ್ಡಾಕ್ತ ತೆಗೆದು ಬಿಸಾಕು ಅಂದ್ರೆ ಗಾಂಚಲಿ ಮಾಡ್ದ. ಅದಕ್ಕೆ ಪೊಲೀಸ್ನವ್ರ ಮುಂದೆ 14 ಜನರನ್ನ ಯಾವ ಕಾರಣಕ್ಕೆ ಕೊಂದ್ರು ಅನ್ನೋದನ್ನ ಹೇಳಿದ್ರು. ಜಗದೀಶನ ಈ ಪೈಶಾಚಿಕ ಕೃತ್ಯಕ್ಕೆ ಶಿವಲಿಂಗ ಸಾಥ್ ಕೊಡ್ತಾ ಇದ್ದ ಅನ್ನೋದನ್ನು ಹೇಳಿದ್ರು. ಪ್ರತಿಯೊಬ್ಬರನ್ನು ಕ್ಷುಲ್ಲಕ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ದು ಬೆಳಕಿಗೆ ಬಂತು. ಅದನ್ನ ಕೊಲೆ ಮಾಡಿದವರೇ ಒಪ್ಕೊಂಡ್ರು. ಆದ್ರೆ ಇದುವರೆಗೂ ಈ ಯಾವ ದೇಹನೂ ಯಾಕೆ ಸಿಗ್ಲಿಲ್ಲ? ಇದಕ್ಕೆ ಉತ್ತರ ಅವರೇ ಹೇಳ್ಬೇಕು. ಸರಿ, ನೀವು ಕೊಂದ್ರಲ್ಲ ಅಷ್ಟು ಜನನ, ಅವ್ರ ಬಾಡಿಗಳನ್ನೇನ್ ಮಾಡಿದ್ರಿ? ಅದನ್ನು ಹೇಳ್ತೀನಿ. ಅವ್ರ ದೇಹನ ತುಂಡು ಮಾಡಿ ಪೀಸ್ ಪೀಸ್ ಮಾಡಿ ನದಿ, ಕೆರೆ, ಫಾರೆಸ್ಟ್ ಎಲ್ಲಿ ಬೇಕಲ್ಲ ಎಸ್ಬಿಟ್ಟೆ. ಗಾಡ್ ಪ್ರಾಣಿಗಳಾದ್ರೂ ತಿನ್ಕೊಳ್ಳಿ, ಇಲ್ಲ ಹರಿಯೋ ನದಿಯಲ್ಲಿ ತೇಳ್ಕೊಂಡು ಹೋಗ್ಲಿ ಅಂತ ಬೇಸಾಕ್ಬಿಡ್ತಿದ್ವಿ. ಹೌದು, ಆ ತಲೆ ಬುರುಡೆನೇ ಹಾಕಿಕೊಂಡಿದ್ರಿ? ಮೆದುಳು ತಿಂದ್ರೆ ನಮಗೆ ಮೆಂಟಲ್ ಪವರ್ ಹೆಚ್ಚುತ್ತೆ ಅಂತ, ಅದಕ್ಕೆ ನಾವಿಬ್ರು ಹಂಚ್ಕೊಂಡು ತಿಂತಿದ್ವಿ. ನಿಮ್ಮಂತ ನರಭಕ್ಷಕರ ಜೊತೆಗ ನಾನು ಇಷ್ಟು ವರ್ಷ ಸಂಸಾರ ಮಾಡಿದ್ದು. ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀವು ಒಳ್ಳೆ ಬದುಕು ಕಟ್ಕೊಡ್ಬೇಕಿತ್ತು ನನಗೆ. ಅದನ್ನ ಬಿಟ್ಟು ಇಷ್ಟೊಂದು ಕೊಲೆ ಮಾಡಿ ನಮ್ಮಿಬ್ರು ಬದುಕನ್ನು ಸರ್ವನಾಶ ಮಾಡಿಬಿಟ್ರಲ್ರಿ. ಮೋಸ ಹೋಗ್ಬಿಟ್ಟೆ, ನಾನು ನಿಮ್ಮಿಂದ ಮೋಸ ಹೋಗ್ಬಿಟ್ಟೆ. ಏನ್ ಮಾಡ್ಲಿಗ? ಅಯ್ಯೋ ದೇವ್ರೇ. ಮೇಡಮ್ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇಂಥ ನರಭಕ್ಷಕರಿಗೆ ಕಾನೂನು ಸರಿಯಾದ ಶಿಕ್ಷೆ ಕೊಡುತ್ತೆ. ಹೇಯ್, ಮನುಷ್ಯತ್ವನ ಮರೆತು ಅವನು ಯಾವನೋ ಹೇಳ್ದಂತ ನರಭಕ್ಷಕರಾಗ್ಬಿಟ್ರಲ್ಲ. ಎಷ್ಟು ಜನ ಅಮಾಯಕರನ್ನು ಸಾಯಿಸ್ಬಿಟ್ರಿ, ಎಷ್ಟು ಜನ ಸಂಸಾರಗಳನ್ನ ಹಾಳು ಮಾಡ್ಬಿಟ್ರಿ. ಅಂಜನಪ್ಪ, ಕಳೆಯ ಒಂದು ಒಳಗಾಕ್ರು ಇಬ್ಬರು, ಆಮೇಲೆ ಬಂದು ನೋಡ್ಕೊಂತೀನಿ.
ಜಗದೀಶ, ಶಿವಲಿಂಗ ಇಬ್ರು ಅಪರಾಧಿಗಳು ಅಂತ ನ್ಯಾಯಾಧೀಶರು ತೀರ್ಮಾನ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆನ ವಿಧಿಸಿದ್ರು. ನರಭಕ್ಷಕ ಕಾಡು ಪ್ರಾಣಿಗಳಿರುತ್ತೆ ಅಂತ ನಾವೆಲ್ಲರೂ ಕೇಳಿದೀವಿ. ಆದ್ರೆ ನಮ್ಮ ಮಧ್ಯೆ ಇರೋ ಮನುಷ್ಯರು ಕೂಡ ನರಭಕ್ಷಕರಾಗಿರ್ತಾರೆ ಅಂತ ಗೊತ್ತಾದ್ರೆ ಮೈ ನಡಗುತ್ತಲ್ವ? ಈ ಚಂದನ್ ಪಾಟೀಲ್ ಪ್ರಕರಣ ಬೆಳಕಿಗೆ ಬರೋವರೆಗೂ ಶಿವಲಿಂಗ, ಜಗದೀಶ ಇಬ್ರೂನು ಜನರ ಕಣ್ಣಿಗೆ ಅಮಾಯಕ ನಾಗರಿಕರು. ಆ ಮಟ್ಟಕ್ಕೆ ಇವರಿಬ್ರು ಜನರ ನಂಬಿಕೆನ ಗಳಿಸಿದ್ರು. ಇದೆಲ್ಲ ನೋಡಿದ್ರೆ ಯಾರನ್ನ ನಂಬೋದಕ್ಕೂ ಭಯ ಆಗತ್ತಲ್ವ? ಪೊಲೀಸ್ ಅವರು ಇದನ್ನ ಪತ್ತೆ ಹಚ್ಚದೆ ಹೋಗಿದ್ರೆ ಇನ್ನು ಎಷ್ಟು ಜನ ಬಲಿಯಾಗ್ತಾ ಇದ್ರೋ ಏನೋ. ಕ್ರೈಮ್ ಹೇಗೆ ಹುಟ್ಟುತ್ತೆ ಅನ್ನೋದನ್ನ ನಾವು ತೋರಿಸ್ತೀವಿ. ಆದ್ರೆ ಕ್ರೈಮ್ ನಡಿದೇ ಇರೋ ಹಾಗೆ ಎಚ್ಚರದಿಂದ ಇರ್ಬೇಕಾದವರು ನೀವು. ಜೈ ಹಿಂದ್, ಜೈ ಕರ್ನಾಟಕ.